ಸರ್ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ದಾಳಿ ಆಗಿತ್ತಲ್ಲ ಸರ್, ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ದಾಳಿ ಆಗಿತ್ತಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ದೊಂದು ರಿಯಾಕ್ಷನ್ ಸರ್. ಈಗ ಕಾಶ್ಮೀರದ ಘಟನೆಯ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ, ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನು ಏನು ಟೆರರಿಸ್ಟ್ ಮಾಡಿದ್ದಾರೋ ಅದು ಪಾಕಿಸ್ತಾನದ ಬೆಂಬಲದಿಂದನೇ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಇಡೀ ರಾಷ್ಟ್ರ ಎಲ್ಲ 140 ಕೋಟಿ ಜನ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಎಲ್ಲರೂ ಬೆಂಬಲ ಕೊಡ್ತೀವಿ ಅಂತೇಳಿ ವಿತ್ ಒನ್ ವಾಯ್ಸ್ ಹೇಳಿದ್ದಾರೆ. ಅದರಿಂದ ನಾನು ಒಬ್ಬ ಪ್ರಜೆ, ನಾನು ಕೂಡ ಹೇಳಿದ್ದೇನೆ, ಪ್ರಧಾನಮಂತ್ರಿ ಅನ್ನೋದಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿ ಏನು ಮಾಡಿದೆ ಅದೆಲ್ಲ ಬೇಡ ಪ್ರಶ್ನೆ. ನಾನು ಒಂದು ರಾಜಕೀಯ ಪಕ್ಷದ NDA ಸಂಬಂಧ ಇಟ್ಕೊಂಡಿರುವ ಸಮಾಜವಾದಿ ಜನತಾ ಪಾರ್ಟಿಯ ಇವತ್ತು ಮುಖಂಡನಾಗಿ ಹೇಳಿದ್ದೇನೆ. ನಮ್ಮ ಪಕ್ಷ ಕುಮಾರಸ್ವಾಮಿ ಮಂತ್ರಿಗಳಿದ್ದಾರೆ, ನಾನು ಪಕ್ಷದ ಅಧ್ಯಕ್ಷನಾಗಿ ರಾಜ್ಯಸಭಾ ಸದಸ್ಯರಿದ್ದೇನೆ. ನಮ್ಮ ಪಕ್ಷದ ಫ್ಲೋರ್ ಲೀಡರು ನಮ್ಮ ಕೋಲಾರದ ನಮ್ಮ MP ಇದ್ದಾರೆ, ಮಹೇಶ್ ಬಾಬು, ಅವರು ಫ್ಲೋರ್ ಲೀಡರ್. ಅದರಿಂದ ನಾವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ತೆಗೆದುಕೊಳ್ಳುವ ಎಲ್ಲ ನಿರ್ಣಯಕ್ಕೆ ನಮ್ಮದು ಬೆಂಬಲ ಇದೆ. ಸರ್, ನೀವು ಮಾಜಿ ಪ್ರಧಾನಿ ಆಗಿದ್ದವರು, ಇಂಥ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಏನಾದರೂ ಸಲಹೆಗಳನ್ನ ಅಥವಾ ಅವ್ರೇನಾದ್ರೂ ನಿಮ್ಗೆ ಕಾಲ್ ಮಾಡಿದಂಥದ್ದು ಆ ಥರದ್ದು ಏನಾದರೂ ಘಟನೆಗಳು? ಅವ್ರೇನು ನನಗೆ ಕಾಲ್ ಮಾಡಿಲ್ಲ. ಅವ್ರು ಕಾಲ್ ಮಾಡಬೇಕಾದ ಅವಶ್ಯಕ ಬಿದ್ದರೆ ನಾನೇ ನನ್ನ ಅಭಿಪ್ರಾಯವನ್ನು ಲಿಖಿತವಾಗಿಯೇ ತಿಳಿಸ್ತೇನೆ. ಹಲವಾರು ಕಾಗದಗಳನ್ನು ನಾನು ಪತ್ರಿಕೆಗೆ ರಿಲೀಸ್ ಮಾಡಲ್ಲ, ಅನೇಕ ವಿಷಯ ಬರೀತೇನೆ. ಯಾವ್ಯಾವ ಸಂದರ್ಭದಲ್ಲಿ ನನ್ನ ಭಾವನೆ ಏನು ಅನ್ನೋದನ್ನು ನಾನು ಪತ್ರದ ಮುಖೇನ ತಿಳಿಸ್ತೇನೆ. ಏಕೆಂದ್ರೆ ಫೋನಲ್ಲೊಂದು ಮಾತು ಹೇಳಿದರೆ ಆಗೋದಿಲ್ವ ಅಂದರೆ ಎಲ್ಲ ಪತ್ರದಲ್ಲೇ ಬರೀತೀವೋ ಅದಷ್ಟು ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ಹಲವಾರು ಕಾಗದ ಪತ್ರಗಳನ್ನು ಬರೆದಿದ್ದೇನೆ, ಮುಂದೂ ಬರೀತೇನೆ. ನನಗೇನು ಅನ್ನಿಸ್ತೋ ಅದನ್ನು ಹೇಳುವಾಗ ಯಾವುದೇ ಮನಸ್ಸಲ್ಲಿ ಆತಂಕ ಇಲ್ಲ. ಅವರ ನನ್ನ ಸಂಬಂಧ ಇವತ್ತು ನಾಳೆ ನಾಡಿದ್ದು ಅನ್ನೋ ಪ್ರಶ್ನೆ ಇಲ್ಲ. ನನ್ನ ರಾಜಕೀಯದ ಕೊನೆ ಘಟ್ಟದಲ್ಲಿ ನಾನೊಂದು ತೀರ್ಮಾನ ತಗೊಂಡಿದ್ದೆ.